ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ದ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ಬುಕ್ ಭಾಗ 2ಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮುಂದಿನ ಅಧ್ಯಾಯಗಳನ್ನು ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಸಾರಾಂಶದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಮರಿಬೇಡಿ. ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ. ಅಧ್ಯಾಯ 11. ಗುಣಪಡಿಸುವಿಕೆಯಲ್ಲಿ ನಂಬಿಕೆಯನ್ನು ಹೇಗೆ ಬಳಸುವುದು. ಹೌ ಟು ಯೂಸ್ ಫೇತ್ ಇನ್ ಹೀಲಿಂಗ್. ನಾವು ದೈಹಿಕವಾಗಿ ಕಾಯಿಲೆ ಬಿದ್ದಾಗ ತಕ್ಷಣ ವೈದ್ಯರ ಬಳಿ ಓಡ್ತೇವೆ ಮತ್ತು ಔಷಧಿಗಳನ್ನು ತೆಗೆದುಕೊಳ್ತೇವೆ. ಇದು ಖಂಡಿತವಾಗಿ ಸರಿಯಾದ ಕ್ರಮ. ಆದರೆ ಕೇವಲ ಔಷಧಿಗಳಿಂದ ಮಾತ್ರ ದೇಹವನ್ನು ಸಂಪೂರ್ಣವಾಗಿ ಪಡಿಸಲು ಸಾಧ್ಯವಿಲ್ಲ. ವೈದ್ಯಕೀಯ ವಿಜ್ಞಾನದ ಜೊತೆಗೆ ನಿಮ್ಮ ನಂಬಿಕೆ, ಫೇತ್ ಮತ್ತು ಸಕಾರಾತ್ಮಕ ಮನಸ್ಥಿತಿ ಸೇರಿದಾಗ ಮಾತ್ರ ಪವಾಡಗಳು ನಡೆಯುತ್ತವೆ ಅನ್ನೋದನ್ನು ಲೇಖಕರು ಈ ಅಧ್ಯಾಯದಲ್ಲಿ ಬಹಳ ಅದ್ಭುತವಾಗಿ ತಿಳಿಸಿದ್ದಾರೆ. ನಮ್ಮ ದೇಹ ಮತ್ತು ಮನಸ್ಸಿಗೆ ಬಿಡಿಸಲಾಗದ ನಂಟಿದೆ. ಮನಸ್ಸಿನಲ್ಲಿ ಹುಟ್ಟುವ ಆತಂಕ, ದ್ವೇಷ ಮತ್ತು ಭಯಗಳು ದೇಹದಲ್ಲಿ ನಾನಾ ರೀತಿಯ ಕಾಯಿಲೆಗಳನ್ನು ಸೃಷ್ಟಿಸುತ್ತವೆ ಅನ್ನೋದನ್ನು ವೈದ್ಯ ಲೋಕವು ಒಪ್ಪಿಕೊಂಡಿದೆ. ಈ ಕಾಯಿಲೆಗಳಿಂದ ಹೊರಬರಲು ಮತ್ತು ಅತ್ಯುತ್ತಮ ಆರೋಗ್ಯ ಪಡೆಯಲು ಲೇಖಕರು ನೀಡುವ ಸೂತ್ರಗಳು ಇಲ್ಲಿವೆ. 1. ವೈದ್ಯರು ಮತ್ತು ದೇವರ ಸಂಯೋಜನೆ. ವೈದ್ಯರು ದೇಹಕ್ಕೆ ಔಷಧಿ ನೀಡಿದರೆ, ನಂಬಿಕೆಯು ನಿಮ್ಮ ಮನಸ್ಸಿಗೆ ಮತ್ತು ಆತ್ಮಕ್ಕೆ ಔಷಧಿ ನೀಡುತ್ತದೆ. ನೀವು ತೆಗೆದುಕೊಳ್ಳುವ ಔಷಧಿಯ ಜೊತೆಗೆ ದೈವಿಕ ಶಕ್ತಿಯ ಆಶೀರ್ವಾದ ಮತ್ತು ಈ ಔಷಧಿಯಿಂದ ನಾನು ಸಂಪೂರ್ಣವಾಗಿ ಗುಣಮುಖನಾಗುತ್ತೇನೆ ಅನ್ನೋ ಬಲವಾದ ನಂಬಿಕೆಯನ್ನು ಬೆಳೆಸಿಕೊಳ್ಳಿ. ನಿಮ್ಮ ಸಕಾರಾತ್ಮಕ ನಂಬಿಕೆಯು ಆ ಔಷಧಿಯ ಶಕ್ತಿಯನ್ನು ಹಲವು ಪಟ್ಟು ಹೆಚ್ಚಿಸುತ್ತದೆ. 2. ಕ್ಷಮಿಸುವ ಗುಣವೇ ಅತಿ ದೊಡ್ಡ ಔಷಧಿ. ಬಹಳಷ್ಟು ದೈಹಿಕ ಕಾಯಿಲೆಗಳಿಗೆ ಮೂಲ ಕಾರಣ ನಾವು ಇತರರ ಮೇಲೆ ಇಟ್ಟುಕೊಂಡಿರುವ ಹಳೆಯ ದ್ವೇಷ, ಕೋಪ ಮತ್ತು ಸೇಡಿನ ಭಾವ. ನೀವು ಯಾರನ್ನಾದರೂ ದ್ವೇಷಿಸುತ್ತಿದ್ದರೆ ಆ ದ್ವೇಷವು ಮೊದಲು ಸುಡುವುದು ನಿಮ್ಮನ್ನೇ. ನಿಮ್ಮ ಆರೋಗ್ಯ ಸುಧಾರಿಸಬೇಕಾದರೆ ನಿಮ್ಮ ಮನಸ್ಸಿಗೆ ನೋವು ಮಾಡಿದವರನ್ನು ಮೊದಲು ಸಂಪೂರ್ಣವಾಗಿ ಕ್ಷಮಿಸಿಬಿಡಿ. ನಿಮ್ಮ ಮನಸ್ಸಿನಿಂದ ಈ ಕಹಿ ಭಾವನೆಯನ್ನು ಹೊರಹಾಕಿದ ಮರುಕ್ಷಣವೇ ನಿಮ್ಮ ದೇಹದ ಆರೋಗ್ಯವು ಸುಧಾರಿಸಲು ಶುರುವಾಗುತ್ತೆ. 3. ನಿರೋಗಿ ದೇಹದ ಕಲ್ಪನೆ. ವಿಜುವಲೈಸ್ ಪರ್ಫೆಕ್ಟ್ ಹೆಲ್ತ್. ನೀವು ಕಾಯಿಲೆಯಿಂದ ಮಲಗಿದ್ದರೂ ಸರಿ, ನನ್ನ ಕಾಯಿಲೆ ವಾಸಿಯಾಗುತ್ತಿಲ್ಲ, ನನಗೆ ಇನ್ನೇನಾಗುತ್ತದೆಯೋ ಅಂತ ಪದೇ ಪದೇ ಕೊರಗಬೇಡಿ. ಬದಲಾಗಿ ನೀವು ಸಂಪೂರ್ಣವಾಗಿ ಆರೋಗ್ಯವಾಗಿ ಇದ್ದೇನೆ, ಖುಷಿಯಿಂದ ನಗುತ್ತಿದ್ದೇನೆ ಮತ್ತು ಮೊದಲಿನಂತೆಯೇ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದೀರಿ ಅಂತ ಕಣ್ಣು ಮುಚ್ಚಿ ಸ್ಪಷ್ಟವಾಗಿ ಕಲ್ಪಿಸಿಕೊಳ್ಳಿ. ವಿಜುವಲೈಸ್. ನಿಮ್ಮ ಈ ಸಕಾರಾತ್ಮಕ ಆಲೋಚನೆಗಳು ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಗುಣಮುಖರಾಗಿ ಅನ್ನೋ ಸಂದೇಶವನ್ನು ರವಾನಿಸುತ್ತವೆ. 4. ಗುಣಪಡಿಸುವ ಪ್ರಾರ್ಥನೆ. ಹೀಲಿಂಗ್ ಪ್ರೇಯರ್ಸ್. ನಿಮ್ಮ ಪ್ರೀತಿ ಪಾತ್ರರ ಆರೋಗ್ಯಕ್ಕಾಗಿ ಪ್ರಾರ್ಥಿಸುವಾಗ ಕೇವಲ ಕಣ್ಣೀರು ಹಾಕುತ್ತಾ ಬೇಡಿಕೊಳ್ಳಬೇಡಿ. ಬ್ರಹ್ಮಾಂಡದ ದೈವಿಕ ಶಕ್ತಿಯು ಈಗ ನನ್ನ ದೇಹದಲ್ಲಿ ಹರಿಯುತ್ತಿದೆ. ಆ ಶಕ್ತಿಯು ನನ್ನ ಎಲ್ಲ ಕಾಯಿಲೆಗಳನ್ನು ಗುಣಪಡಿಸುತ್ತಿದೆ. ನನಗೆ ಹೊಸ ಆರೋಗ್ಯವನ್ನು ಸಿಗುತ್ತಿದೆ ಅಂತ ಸಂಪೂರ್ಣವಾದ ಭರವಸೆಯಿಂದ ಪ್ರಾರ್ಥಿಸಿ. ಫ್ರೆಂಡ್ಸ್, ಕಾಯಿಲೆಗಳನ್ನು ಗುಣಪಡಿಸುವಲ್ಲಿ ಪ್ರಪಂಚದ ಶ್ರೇಷ್ಠ ವೈದ್ಯರ ಚಿಕಿತ್ಸೆಯಷ್ಟೇ ನಮ್ಮ ಸಕಾರಾತ್ಮಕ ಆಲೋಚನೆಗಳು ಮತ್ತು ನಂಬಿಕೆಗಳು ಕೆಲಸ ಮಾಡುತ್ತದೆ ಅನ್ನೋದನ್ನು ಈ 11ನೇ ಅಧ್ಯಾಯ ನಮಗೆ ಮನವರಿಕೆ ಮಾಡಿಕೊಡ್ತದೆ. ಅಧ್ಯಾಯ 12. ನಿಮ್ಮ ಶಕ್ತಿ ಕುಂದಿದಾಗ ಈ ಆರೋಗ್ಯದ ಸೂತ್ರ ಬಳಸಿ. ವೆನ್ ವೈಟಾಲಿಟಿ ಸ್ಯಾಕ್ಸ್, ಟ್ರೈ ದಿಸ್. ಕೆಲವೊಮ್ಮೆ ಎಷ್ಟೇ ಚೆನ್ನಾಗಿ ಊಟ ಮಾಡಿದರೂ, ಎಷ್ಟೇ ನಿದ್ದೆ ಮಾಡಿದರೂ ನಮ್ಮ ದೇಹದಲ್ಲಿ ಶಕ್ತಿ ಇಲ್ಲದಂತೆ ಅನಿಸುತ್ತೆ. ಲೋ ವೈಟಾಲಿಟಿ. ಏನನ್ನಾದರೂ ಸಾಧಿಸುವ ಉತ್ಸಾಹವೇ ಇರೋದಿಲ್ಲ. ಲೇಖಕರು ಹೇಳುವಂತೆ ಈ ರೀತಿ ನಮ್ಮ ಶಕ್ತಿ ಕುಂದಲು ಕಾರಣ ದೈಹಿಕ ದೌರ್ಬಲ್ಯ ಅಲ್ಲ, ಬದಲಾಗಿ ಮಾನಸಿಕ ಮತ್ತು ಆಧ್ಯಾತ್ಮಿಕ ದೌರ್ಬಲ್ಯ. ನಮ್ಮ ಮನಸ್ಸಿನ ಬ್ಯಾಟರಿ ಡೆಡ್ ಆದಾಗ ನಮ್ಮ ದೇಹದ ಬ್ಯಾಟರಿಯು ತಾನಾಗಿಯೇ ಡೌನ್ ಆಗುತ್ತೆ. ಹಾಗಾದರೆ ಆ ಕಳೆದು ಹೋದ ಶಕ್ತಿ ಮತ್ತು ಉತ್ಸಾಹವನ್ನು ಮರಳಿ ಪಡೆಯಲು ಲೇಖಕರು ಸೂಚಿಸುವ ಆ ಆರೋಗ್ಯಕರ ಸೂತ್ರ ಯಾವುದು? ಇಲ್ಲಿದೆ ನೋಡಿ. 1. ಶಕ್ತಿ ಸೋರಿ ಹೋಗುವ ರಂಧ್ರಗಳನ್ನು ಮುಚ್ಚಿ. ಸ್ಟಾಪ್ ದಿ ಎನರ್ಜಿ ಲೀಕೇಜಸ್. ಒಂದು ಟೈರ್ನಲ್ಲಿ ಸಣ್ಣ ರಂಧ್ರ ಇದ್ದರೆ ಅದರೊಳಗಿನ ಗಾಳಿಯೆಲ್ಲ ಹೇಗೆ ಸೋರಿ ಹೋಗುತ್ತದೆಯೋ ಹಾಗೆಯೇ ನಮ್ಮ ಮನಸ್ಸಿನಲ್ಲಿರುವ ಸಿಟ್ಟು, ಅಸೂಯೆ,
ಅಪರಾಧಿ ಮನೋಭಾವ ಮತ್ತು ಹಳೆಯ ಕಹಿ ನೆನಪುಗಳು ಅನ್ನೋ ರಂಧ್ರಗಳಿಂದ ನಮ್ಮ ದೇಹದ ಶಕ್ತಿ ದಿನವಿಡೀ ಸೋರಿ ಹೋಗ್ತಾನೆ ಇರುತ್ತೆ. ನೀವು ಎಷ್ಟೇ ಶಕ್ತಿ ತುಂಬಿಕೊಳ್ಳಲು ಯತ್ನಿಸಿದರೂ ಈ ರಂಧ್ರಗಳಿದ್ದರೆ ಪ್ರಯೋಜನವಿಲ್ಲ. ಮೊದಲು ಈ ನಕಾರಾತ್ಮಕ ಭಾವನೆಗಳನ್ನು ಬಿಟ್ಟುಬಿಡಿ. ಕಳೆದು ಹೋದ ನಿಮ್ಮ ಎನರ್ಜಿ ತಾನಾಗಿಯೇ ವಾಪಸ್ ಬರುತ್ತದೆ. 2. ತಪ್ಪಿತಸ್ಥ ಭಾವನೆಯಿಂದ ಹೊರಬನ್ನಿ. ಓವರ್ಕಮ್ ಗಿಲ್ಟ್. ನಮ್ಮ ಶಕ್ತಿಯನ್ನು ಹೀರುವ ಅತಿ ದೊಡ್ಡ ರಾಕ್ಷಸ ಅಂತಂದರೆ ಅಪರಾಧಿ ಮನೋಭಾವ, ಗಿಲ್ಟ್. ನಾನು ಹಾಗೆ ಮಾಡಬಾರ್ದಿತ್ತು, ನನ್ನಿಂದ ದೊಡ್ಡ ತಪ್ಪಾಗಿ ಹೋಯಿತು ಅಂತ ಕೊರಗುತ್ತಾ ಕೂರಬೇಡಿ. ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ. ಆ ತಪ್ಪಿನಿಂದ ಪಾಠ ಕಲಿಯಿರಿ, ಕ್ಷಮೆ ಕೇಳಿ ಮತ್ತು ಅದನ್ನು ಅಲ್ಲಿಗೆ ಬಿಟ್ಟು ಮುಂದೆ ಸಾಗಿ. ಹಳೆಯ ತಪ್ಪಿನ ಭಾರವನ್ನು ಬೆನ್ನ ಮೇಲೆ ಹೊತ್ತುಕೊಂಡು ನಡೆದರೆ ಜೀವನದ ಓಟದಲ್ಲಿ ವೇಗವಾಗಿ ಓಡಲು ಯಾವತ್ತೂ ಸಾಧ್ಯ ಆಗೋದಿಲ್ಲ. 3. ಪ್ರಕೃತಿಯೊಂದಿಗೆ ಸಮಯ ಕಳೆಯಿರಿ. ಕನೆಕ್ಟ್ ವಿತ್ ನೇಚರ್. ನಿಮಗೆ ವಿಪರೀತ ಸುಸ್ತಾದಾಗ ಅಥವಾ ಜಿಗುಪ್ಸೆ ಮೂಡಿದಾಗ ಪ್ರಕೃತಿಯ ಮಡಿಲಿಗೆ ಹೋಗಿ ಮರಗಳು, ಹರಿಯುವ ನೀರು, ಪಕ್ಷಿಗಳ ಚಿಲಿಪಿಲಿ ಮತ್ತು ಮುಂಜಾನೆಯ ಸೂರ್ಯನ ಬಿಸಿಲು ಇವುಗಳಲ್ಲಿ ಅದ್ಭುತವಾದ ಹೀಲಿಂಗ್ ಪವರ್, ಗುಣಪಡಿಸುವ ಶಕ್ತಿ ಇದೆ. ಪ್ರಕೃತಿಯೊಂದಿಗೆ ನೀವು ಬೆರೆತಾಗ ನಿಮ್ಮ ದಣಿದ ದೇಹದ ಪ್ರತಿಯೊಂದು ಕಣಕ್ಕೂ ಹೊಸ ಜೀವ ತುಂಬಿದಂತೆ ಭಾಸವಾಗುತ್ತದೆ. 4. ಆಧ್ಯಾತ್ಮಿಕ ಶಕ್ತಿಯ ರೀಚಾರ್ಜ್. ಸ್ಪಿರಿಚುವಲ್ ರೀಚಾರ್ಜ್. ನಿಮ್ಮ ಮೊಬೈಲ್ ಬ್ಯಾಟರಿ ಖಾಲಿ ಆದಾಗ ಅದನ್ನು ಪ್ಲಗ್ಗೆ ಹಾಕಿ ಹೇಗೆ ರೀಚಾರ್ಜ್ ಮಾಡ್ತೀರೋ ಹಾಗೆಯೇ ನಿಮ್ಮ ಶಕ್ತಿ ಕುಂದಿದಾಗ ನಿಮ್ಮ ಮನಸ್ಸನ್ನು ಪ್ರಾರ್ಥನೆ ಮತ್ತು ಧ್ಯಾನದ ಮೂಲಕ ಆ ಬ್ರಹ್ಮಾಂಡದ ಅನಂತ ಶಕ್ತಿಗೆ ಪ್ಲಗ್ ಮಾಡಿ. ಪ್ರತಿದಿನ 10 ನಿಮಿಷ ಕಣ್ಣು ಮುಚ್ಚಿ ಬ್ರಹ್ಮಾಂಡದ ಅಪಾರ ಶಕ್ತಿ ನನ್ನೊಳಗೆ ಪ್ರವೇಶಿಸುತ್ತಿದೆ ಅಂತ ಭಾವಿಸಿ. ಫ್ರೆಂಡ್ಸ್, ನಿಜವಾದ ಎನರ್ಜಿ ಡ್ರಿಂಕ್ ಇರುವುದು ಅಂಗಡಿಯಲ್ಲಿ ಸಿಗುವ ಯಾವುದೇ ಬಾಟಲಿಯಲ್ಲಿ ಅಲ್ಲ, ಅದು ಇರುವುದು ನಮ್ಮ ಶಾಂತ ಮತ್ತು ಸಕಾರಾತ್ಮಕ ಮನಸ್ಸಿನಲ್ಲಿ ಅನ್ನೋದನ್ನು ಈ 12ನೇ ಅಧ್ಯಾಯ ಬಹಳ ಸುಂದರವಾಗಿ ತಿಳಿಸುತ್ತದೆ. ಅಧ್ಯಾಯ 13. ಹೊಸ ಆಲೋಚನೆಗಳ ಅರಿವು ನಿಮ್ಮನ್ನು ಮರು ಸೃಷ್ಟಿಸುತ್ತದೆ. ಇನ್ಫ್ಲೋ ಆಫ್ ನ್ಯೂ ಥಾಟ್ಸ್ ಕ್ಯಾನ್ ರೀಮೇಕ್ ಯು. ಪ್ರಸಿದ್ಧ ರೋಮನ್ ತತ್ವಜ್ಞಾನಿ ಮಾರ್ಕಸ್ ಅರೇಲಿಯಸ್ ಒಮ್ಮೆ ಹೇಳಿದರು, ನಮ್ಮ ಜೀವನವು ನಮ್ಮ ಆಲೋಚನೆಗಳು ಹೇಗೆ ಮಾಡುತ್ತವೆಯೋ ಹಾಗೆ ಆಗುತ್ತದೆ. ಭಾರವನ್ನು ಕೆಳಗಿಳಿಸಿ. ಪ್ರಪಂಚದ ಎಲ್ಲ ಜವಾಬ್ದಾರಿಯನ್ನು ನಿನ್ನ ಒಬ್ಬನೆಯ ಮೇಲೆ ಇದೆ ಅನ್ನುವಂತೆ ವರ್ತಿಸಬೇಡಿ. ನನ್ನ ಕೈಲಾದ ಶ್ರೇಷ್ಠ ಪ್ರಯತ್ನವನ್ನು ನಾನು ಮಾಡ್ತೇನೆ, ಉಳಿದ ಫಲಿತಾಂಶವನ್ನು ಆ ಭಗವಂತನಿಗೆ ಅಥವಾ ಪ್ರಕೃತಿಗೆ ಅಥವಾ ಯೂನಿವರ್ಸ್ಗೆ ಬಿಡ್ತೇನೆ ಅಂತ ನಿರಾಳವಾಗಿರ್ರಿ. ಫ್ರೆಂಡ್ಸ್, ವಿಶ್ರಾಂತಿ ಪಡೆಯುವುದು ಅಂತಂದರೆ ಸೋಮಾರಿ ಆಗುವುದು ಅಲ್ಲ, ಬದಲಾಗಿ ಯಂತ್ರಕ್ಕೆ ಎಣ್ಣೆ ಹಾಕಿದಂತೆ. ಎಣ್ಣೆ ಹಾಕಿದ ಯಂತ್ರವು ಶಬ್ದ ಮಾಡದೆ ಹೆಚ್ಚು ಸುಲಭವಾಗಿ ಮತ್ತು ವೇಗವಾಗಿ ಹೇಗೆ ಕೆಲಸ ಮಾಡುತ್ತದೆಯೋ ಹಾಗೆ ನಿರಾಳವಾದ ಮನಸ್ಸು ಹೆಚ್ಚು ಅದ್ಭುತವಾಗಿ ಕೆಲಸ ಮಾಡುತ್ತದೆ ಅನ್ನೋದೇ ಈ 14ನೇ ಅಧ್ಯಾಯದ ಸಾರಾಂಶ. ಅಧ್ಯಾಯ 15. ಜನರು ನಿಮ್ಮನ್ನು ಇಷ್ಟಪಡುವಂತೆ ಮಾಡುವುದು ಹೇಗೆ. ಹೌ ಟು ಗೆಟ್ ಪೀಪಲ್ ಲೈಕ್ ಯು. ಮನುಷ್ಯ ಒಂದು ಸಾಮಾಜಿಕ ಜೀವಿ. ನನ್ನನ್ನು ಯಾರು ಇಷ್ಟಪಡದಿದ್ದರೂ ಪರವಾಗಿಲ್ಲ, ನಾನು ಒಂಟಿಯಾಗಿಯೇ ಬದುಕಬಲ್ಲೆ ಅಂತ ಯಾರಾದರೂ ಹೇಳಿದರೆ ಅದು ಶುದ್ಧ ಸುಳ್ಳು ಅನ್ನುತ್ತಾರೆ ಲೇಖಕರು. ಪ್ರತಿಯೊಬ್ಬ ಮನುಷ್ಯನ ಅಂತರಾಳದಲ್ಲೂ ಬೇರೆಯವರು ನನ್ನನ್ನು ಗುರುತಿಸಬೇಕು, ಪ್ರೀತಿಸಬೇಕು ಮತ್ತು ಗೌರವಿಸಬೇಕು ಅನ್ನೋ ಬಲವಾದ ಆಸೆ ಇದ್ದೇ ಇರುತ್ತೆ. ನೀವು ಎಷ್ಟೇ ಬುದ್ಧಿವಂತರಾಗಿರಬಹುದು, ಎಷ್ಟೇ ಹಣ ಮಾಡಿರಬಹುದು, ಆದರೆ ನಿಮ್ಮ ಸುತ್ತಲಿನ ಜನರೊಂದಿಗೆ ನಿಮ್ಮ ಉತ್ತಮ ಬಾಂಧವ್ಯ ಇಲ್ಲದಿದ್ದರೆ ಆ ಯಶಸ್ಸಿಗೆ ಯಾವುದೇ ಬೆಲೆ ಇರೋದಿಲ್ಲ. ಹಾಗಾದರೆ ಇತರರ ಪ್ರೀತಿ ಮತ್ತು ವಿಶ್ವಾಸವನ್ನು ಗಳಿಸುವುದು ಹೇಗೆ? ಅದಕ್ಕೆ ಲೇಖಕರು ನೀಡುವ ಕೆಲವು ಸರಳ ಹಾಗೂ ಅದ್ಭುತವಾದ ತಂತ್ರಗಳು ಇಲ್ಲಿವೆ. 1. ಸುಲಭವಾಗಿ ಬರೆಯುವ ವ್ಯಕ್ತಿತ್ವ. ಎ ಕಂಫರ್ಟಬಲ್ ಪರ್ಸನಾಲಿಟಿ. ಕೆಲವರ ಜೊತೆ ಮಾತನಾಡಲು ಹೋದರೆ ಅವರು ಯಾವಾಗಲೂ ಸಿಡುಕ್ತಾ ಇರ್ತಾರೆ ಅಥವಾ ಅತಿಯಾದ ಅಹಂಕಾರದಿಂದ ವರ್ತಿಸ್ತಾ ಇರ್ತಾರೆ. ಅಂಥವರ ಬಳಿ ಹೋಗಲು ಯಾರಿಗೂ ಇಷ್ಟ ಆಗೋದಿಲ್ಲ. ಆದ್ದರಿಂದ ನೀವು ಸುಲಭವಾಗಿ ಬರೆಯುವ ಹಗುರವಾದ ಮತ್ತು ಆರಾಮದಾಯಕವಾದ ವ್ಯಕ್ತಿತ್ವವನ್ನು, ಕಂಫರ್ಟಬಿಲಿಟಿ ಪರ್ಸನಾಲಿಟಿಯನ್ನು ಬೆಳೆಸಿಕೊಳ್ಳಿ. ಒಂದು ಹಳೆಯ ಶೂ ಹಾಕಿಕೊಂಡಾಗ ಕಾಲುಗಳಿಗೆ ಎಷ್ಟು ಆರಾಮ ಅನಿಸುತ್ತದೋ ನಿಮ್ಮ ಜೊತೆ ಇರುವ
ಇತರರಿಗೂ ಅಷ್ಟೇ ಆರಾಮ ಎನಿಸಬೇಕು. 2. ಇತರರಲ್ಲಿ ನೈಜ ಆಸಕ್ತಿ ತೋರಿಸಿ. ಜೆನ್ಯೂನ್ ಇಂಟ್ರೆಸ್ಟ್ ಇನ್ ಅದರ್ಸ್. ಜನರು ನಿಮ್ಮನ್ನು ಇಷ್ಟಪಡಬೇಕಾದ್ರೆ ಮೊದಲು ನೀವು ಜನರನ್ನು ಇಷ್ಟಪಡಬೇಕು. ಇತರರ ಸಾಧನೆಗಳನ್ನು ಪ್ರಾಮಾಣಿಕವಾಗಿ ಹೊಗಳಿ. ಅವರು ಮಾತನಾಡುವಾಗ ಮಧ್ಯ ಬಾಯಿ ಹಾಕದೆ ಸಂಪೂರ್ಣ ಗಮನವಿಟ್ಟು ಆಲಿಸಿ. ಬಿ ಎ ಗುಡ್ ಲಿಸನರ್. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಏನಾದರೂ ಒಂದು ಒಳ್ಳೆಯ ಗುಣ ಇದ್ದೇ ಇರುತ್ತೆ. ಅದನ್ನು ಹುಡುಕಿ ಪ್ರಶಂಸಿಸಿ. 3. ಹೆಸರುಗಳನ್ನು ನೆನಪಿಟ್ಟುಕೊಳ್ಳಿ. ಯಾವುದೇ ವ್ಯಕ್ತಿಗೆ ಈ ಪ್ರಪಂಚದಲ್ಲಿ ಅತ್ಯಂತ ಸುಮಧುರವಾದ ಪದ ಅಂತಂದರೆ ಅದು ಅವರ ಸ್ವಂತ ಹೆಸರು. ನೀವು ಒಬ್ಬ ವ್ಯಕ್ತಿಯನ್ನು ಭೇಟಿಯಾದಾಗ ಅವರ ಹೆಸರನ್ನು ನೆನಪಿಟ್ಟುಕೊಂಡು ಮುಂದಿನ ಬಾರಿ ಭೇಟಿಯಾದಾಗ ಅದೇ ಹೆಸರಿನಿಂದ ಕರೆದು ಮಾತನಾಡಿ. ಇದು ಅವರಿಗೆ ನೀವು ಕೊಡುವ ಅತಿ ದೊಡ್ಡ ಗೌರವ ಆಗಿರುತ್ತೆ ಮತ್ತು ಅವರು ನಿಮ್ಮನ್ನು ಎಂದಿಗೂ ಮರೆಯೋದಿಲ್ಲ. 4. ತಪ್ಪುಗಳನ್ನು ಹುಡುಕುವುದನ್ನು ಬಿಡಿ. ಸ್ಟಾಪ್ ಕ್ರಿಟಿಸೈಸ್. ಯಾವಾಗಲೂ ಇತರರ ತಪ್ಪುಗಳನ್ನು ಹುಡುಕುವ, ಅವರನ್ನು ಟೀಕಿಸುವ ಅಥವಾ ದೂರು ಹೇಳುವ ಅಭ್ಯಾಸವನ್ನು ಹಿಂದೆ ಬಿಟ್ಟುಬಿಡಿ. ಯಾರೂ ಪರಿಪೂರ್ಣರಲ್ಲ. ಇತರರನ್ನು ಅವರು ಹೇಗೆ ಇದ್ದಾರೆಯೋ ಹಾಗೆ ಒಪ್ಪಿಕೊಳ್ಳಲು ಕಲಿಯಿರಿ. 5. ಪ್ರೀತಿಯನ್ನು ಹೊರಸೂಸಿ. ನಿಮ್ಮ ಮನಸ್ಸಿನಲ್ಲಿ ಇತರರ ಬಗ್ಗೆ ದ್ವೇಷ ಇದ್ದರೆ ನೀವು ಹೊರಗಡೆ ಎಷ್ಟೇ ನಾಟಕ ಮಾಡಿದರೂ ಜನರಿಗೆ ಅದು ಸುಲಭವಾಗಿ ಅರ್ಥವಾಗಿಬಿಡುತ್ತೆ. ಆದ್ದರಿಂದ ನಿಮ್ಮ ಮನಸ್ಸಿನ ಅಂತರಾಳದಿಂದಲೇ ಇತರರಿಗೆ ಒಳ್ಳೆಯದನ್ನು ಆಗಲಿ ಅಂತ ಬಯಸಿ ಹಾರೈಸಿ. ನೀವು ಜಗತ್ತಿಗೆ ಯಾವ ಪ್ರೀತಿಯನ್ನು ಹಂಚುತ್ತೀರೋ ಅದೇ ಪ್ರೀತಿ 10 ಪಟ್ಟು ಹೆಚ್ಚಾಗಿ ನಿಮಗೆ ಮರಳಿ ಸಿಗುತ್ತದೆ. ಫ್ರೆಂಡ್ಸ್, ಯಶಸ್ಸು ಅನ್ನೋದು ಕೇವಲ ನಾವು ಗಳಿಸುವ ಹಣದಲ್ಲಿ ಇಲ್ಲ, ಬದಲಾಗಿ ನಾವು ಗಳಿಸುವ ಜನರ ಪ್ರೀತಿಯಲ್ಲಿ ಇದೆ ಅನ್ನೋದನ್ನು ಈ 15ನೇ ಅಧ್ಯಾಯ ನಮಗೆ ಬಹಳ ಸುಂದರವಾಗಿ ಕಲಿಸುತ್ತದೆ. ಅಧ್ಯಾಯ 16. ಹೃದಯದ ನೋವಿಗೆ ಔಷಧ. ಪ್ರಿಸ್ಕ್ರಿಪ್ಷನ್ ಫಾರ್ ಹಾರ್ಟ್ಏಕ್. ನಮ್ಮ ಜೀವನದಲ್ಲಿ ಎಲ್ಲವೂ ನಾವಂದುಕೊಂಡಂತೆಯೇ ಆಗೋದಿಲ್ಲ. ಕೆಲವೊಮ್ಮೆ ನಾವು ಅತಿ ಹೆಚ್ಚು ಪ್ರೀತಿಸುವವರನ್ನು ಕಳೆದುಕೊಳ್ಳಬಹುದು. ಪ್ರೀತಿಯಲ್ಲಿ ಮೋಸ ಹೋಗಬಹುದು. ವ್ಯಾಪಾರದಲ್ಲಿ ದೊಡ್ಡ ನಷ್ಟ ಆಗಬಹುದು ಅಥವಾ ನಂಬಿದವರಿಂದಲೇ ದ್ರೋಹ ಆಗಬಹುದು. ಇಂತಹ ಸಂದರ್ಭಗಳಲ್ಲಿ ಆಗುವ ಹೃದಯದ ನೋವು ಹಾರ್ಟ್ಏಕ್ ಮನುಷ್ಯನನ್ನು ಒಳಗಿನಿಂದಲೇ ಕೊಲ್ಲುತ್ತದೆ ಮತ್ತು ಬದುಕಿನ ಉತ್ಸಾಹವನ್ನೇ ಕಿತ್ತುಕೊಳ್ಳುತ್ತದೆ. ಇಂತಹ ತೀವ್ರವಾದ ಮಾನಸಿಕ ನೋವಿನಿಂದ ಹೊರಬರಲು ಕೇವಲ ಮಾತ್ರೆಗಳು ಕೆಲಸ ಮಾಡೋದಿಲ್ಲ. ಅದಕ್ಕಾಗಿಯೇ ಲೇಖಕರು ಇಲ್ಲಿ ಮುಖ್ಯವಾದ ಮತ್ತು ಪ್ರಾಯೋಗಿಕ ಔಷಧಗಳನ್ನು ಅಂದರೆ ಪ್ರಿಸ್ಕ್ರಿಪ್ಷನ್ಗಳನ್ನು ನೀಡಿದ್ದಾರೆ. 1. ಕೆಲಸದಲ್ಲಿ ಮಗ್ನರಾಗಿ. ತೀವ್ರವಾದ ದುಃಖ ಇದ್ದಾಗ ಒಂದೇ ಕಡೆ ಕತ್ತಲೆಯಲ್ಲಿ ಕುಳಿತು ಕೊರಗುತ್ತಾ ಇರಬೇಡಿ. ನೋವನ್ನು ಮರೆಯಲು ಇರುವ ಅತಿ ದೊಡ್ಡ ಔಷಧಿ ಏನಪ್ಪ ಅಂದರೆ ನಿಮ್ಮನ್ನು ನೀವು ಯಾವುದಾದರೂ ಒಂದು ಕೆಲಸದಲ್ಲಿ ತೊಡಗಿಸಿಕೊಳ್ಳೋದು. ಬೆವರು ಬರುವಂತೆ ವ್ಯಾಯಾಮ ಮಾಡಿ, ನಡೆಯಿರಿ ಅಥವಾ ಮನೆಯ ಕೆಲಸಗಳನ್ನು ಮಾಡಿ. ನಿಮ್ಮ ದೇಹ ದಣಿದಾಗ ಅನಗತ್ಯ ವಿಚಾರಗಳನ್ನು ಆಲೋಚಿಸಲು ನಿಮ್ಮ ಮನಸ್ಸಿಗೆ ಸಮಯವೇ ಸಿಗೋದಿಲ್ಲ. ಕೆಲಸವು ದುಃಖವನ್ನು ಕೊಲ್ಲುವ ಅತ್ಯುತ್ತಮ ಅಸ್ತ್ರ. 2. ನೋವನ್ನು ಹೊರಹಾಕಿ. ದುಃಖವಾದಾಗ ಕಣ್ಣೀರು ಬಂದರೆ ಧಾರಾವಾಗಿ ಹತ್ತುಬಿಡಿ. ಅಳುವುದು ದೌರ್ಬಲ್ಯದ ಸಂಕೇತವಲ್ಲ, ಅದು ಪ್ರಕೃತಿ ನಮಗೆ ನೀಡಿರುವ ಒಂದು ಸೇಫ್ಟಿ ಬ್ಯಾಲೆನ್ಸ್. ಆ ಕಣ್ಣೀರಿನ ಜೊತೆಗೆ ನಿಮ್ಮ ಮನಸ್ಸಿನ ಭಾರ ಮತ್ತು ಒತ್ತಡವು ಹರಿದು ಹೋಗುತ್ತದೆ. ನೋವನ್ನು ಮನಸ್ಸಿನಲ್ಲೇ ಅದುಮಿಟ್ಟುಕೊಂಡರೆ ಅದು ಮುಂದೊಂದು ದಿನ ದೈಹಿಕ ಕಾಯಿಲೆಯಾಗಿ ಸ್ಫೋಟಗೊಳ್ಳುತ್ತದೆ. 3. ನಿಮ್ಮ ಸಾಮಾನ್ಯ ದಿನಚರಿಗೆ ಮರಳಿ. ರಿಟರ್ನ್ ಟು ನಾರ್ಮಲ್ ರೂಟೀನ್. ಎಷ್ಟೇ ದೊಡ್ಡ ಕಷ್ಟ ಅಥವಾ ಸಾವು ನೋವು ಎದುರಾದರೂ ನಿಮ್ಮ ದೈನಂದಿನ ಕೆಲಸಗಳನ್ನು ಆದಷ್ಟು ಬೇಗ ಶುರು ಮಾಡಿ. ನನ್ನ ಜೀವನ ಮುಗಿದೇ ಹೋಯಿತು ಅಂತ ಮೂಲೆಯಲ್ಲಿ ಕೂರಬೇಡಿ. ಪ್ರಪಂಚ ಯಾರಿಗಾಗಿಯೂ ನಿಲ್ಲೋದಿಲ್ಲ. ನಿಮ್ಮ ಕೆಲಸ ಮತ್ತು ಜವಾಬ್ದಾರಿಗಳಿಗೆ ನೀವು ಎಷ್ಟು ಬೇಗ ಮರಳುತ್ತೀರೋ ಅಷ್ಟು ಬೇಗ ನಿಮ್ಮ ಗಾಯ ಮಾಯವಾಗುತ್ತದೆ, ವಾಸಿಯಾಗುತ್ತದೆ. 4. ಸಮಯ ಮತ್ತು ನಂಬಿಕೆ. ಟೈಮ್ ಆ್ಯಂಡ್ ಫೇತ್. ಕಾಲಾಯ ತಸ್ಮೈ ನಮಃ ಎನ್ನುವಂತೆ ಸಮಯವು ಜಗತ್ತಿನ ಅತಿ ದೊಡ್ಡ ವೈದ್ಯ. ಈಗ ನಿಮಗೆ ಸಹಿಸಲಾಗದಷ್ಟು ದೊಡ್ಡದಾಗಿ ಕಾಣುತ್ತಿರುವ ನೋವು ಸಮಯ ಕಳೆದಂತೆಲ್ಲ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಇದರ ಜೊತೆಗೆ ದೈವಿಕ ಶಕ್ತಿಯಲ್ಲಿ ನಂಬಿಕೆ ಇಡಿ. ದೇವರು ನನಗೆ ಈ ನೋವನ್ನು ಸಹಿಸುವ ಶಕ್ತಿಯನ್ನು ನೀಡುತ್ತಿದ್ದಾನೆ ಅಂತ ಪ್ರಾರ್ಥಿಸಿ.
ಸ್ನೇಹಿತರೆ, ಹೃದಯದ ನೋವು ಅನ್ನೋದು ಜೀವನದ ಅಂತ್ಯ ಅಲ್ಲ, ಅದೊಂದು ಕಠಿಣವಾದ ತಿರುವು ಮಾತ್ರ. ಆ ನೋವಿನಿಂದ ಪಾಠ ಕಲಿತು ಕಣ್ಣೀರು ಒರೆಸಿಕೊಂಡು ಮುಂದೆ ಸಾಗಬೇಕು ಅನ್ನೋದೇ ಈ 16ನೇ ಅಧ್ಯಾಯದ ಅದ್ಭುತ ಸಂದೇಶ. ಅಧ್ಯಾಯ 17. ಉನ್ನತ ಶಕ್ತಿಯನ್ನು ಪಡೆದುಕೊಳ್ಳುವುದು ಹೇಗೆ? ಹೌ ಟು ಡ್ರಾಪ್ ಆನ್ ದಟ್ ಹೈಯರ್ ಪಾರ್ಟ್. ನಮ್ಮ ಸ್ವಂತ ಬುದ್ಧಿಮತ್ತೆ, ದೈಹಿಕ ಶಕ್ತಿ ಅಥವಾ ಹಣದಿಂದ ಮಾತ್ರ ಜೀವನದ ಎಲ್ಲ ಯುದ್ಧಗಳನ್ನು ಗೆಲ್ಲಲು ಸಾಧ್ಯವಿಲ್ಲ. ಕೆಲವೊಮ್ಮೆ ನಮ್ಮ ಕೈ ಮೀರಿದ ಪರಿಸ್ಥಿತಿಗಳು ಎದುರಾಗ್ತವೆ. ಅಂತಹ ಸಮಯದಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸಲು ಒಂದು ಅಗಾಧವಾದ, ಕಣ್ಣಿಗೆ ಕಾಣದ ಉನ್ನತ ಶಕ್ತಿಯ ಅಗತ್ಯ ಇದೆ. ಆ ಶಕ್ತಿಯೇ ಬ್ರಹ್ಮಾಂಡದ ಶಕ್ತಿ ಅಥವಾ ದೈಹಿಕ ಶಕ್ತಿ. ಆ ಉನ್ನತ ಶಕ್ತಿ ಎಲ್ಲೋ ಆಕಾಶದಲ್ಲಿ ಕೂತಿಲ್ಲ, ಅದು ಸದಾ ನಮ್ಮ ಸುತ್ತಲೂ ನಮ್ಮೊಳಗೆ ಇರುತ್ತೆ. ಆ ಶಕ್ತಿಯನ್ನು ಜಾಗೃತಗೊಳಿಸಿ ನಮ್ಮ ಜೀವನದ ಏಳಿಗೆಗಾಗಿ ಬಳಸಿಕೊಳ್ಳುವುದು ಹೇಗೆ ಅನ್ನೋದನ್ನು ಲೇಖಕರು ಈ ಕೊನೆಯ ಅಧ್ಯಾಯದಲ್ಲಿ ವಿವರಿಸಿದ್ದಾರೆ. 1. ನಿಮ್ಮ ಮನಸ್ಸನ್ನು ಸರಿಯಾದ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡಿ. ರೇಡಿಯೋದಲ್ಲಿ ಉತ್ತಮ ಹಾಡು ಕೇಳಬೇಕಾದ್ರೆ ಅದನ್ನು ಸರಿಯಾದ ತರಂಗಾಂತರಕ್ಕೆ ಟ್ಯೂನ್ ಮಾಡಬೇಕು. ಇಲ್ಲದಿದ್ದರೆ ಕೇವಲ ಗದ್ದಲ ಕೇಳಿಸುತ್ತದೆ. ಅದೇ ರೀತಿ ದೈವಿಕ ಶಕ್ತಿಯನ್ನು ನಿಮ್ಮತ್ತ ಸೆಳೆಯಬೇಕಾದರೆ ನಿಮ್ಮ ಮನಸ್ಸನ್ನು ಪ್ರೀತಿ, ಭರವಸೆ ಮತ್ತು ನಂಬಿಕೆಯ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡಬೇಕು. ನಿಮ್ಮ ಮನಸ್ಸಿನಲ್ಲಿ ಭಯ ಮತ್ತು ದ್ವೇಷ ಇದ್ದಾಗ ಆ ಶಕ್ತಿಯ ಸಂಪರ್ಕ ಕಡಿತಗೊಳ್ಳುತ್ತದೆ. 2. ನಿಮ್ಮನ್ನು ನೀವು ಸದಾ ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳಿ. ಸರೆಂಡರ್. ನಿಮ್ಮ ಅಹಂಕಾರವನ್ನು, ಈಗೋ ಬದಿಗಿಟ್ಟು ನನ್ನಿಂದಲೇ ಎಲ್ಲವೂ ನಡೆಯುತ್ತಿದೆ ಅನ್ನೋ ಭ್ರಮೆಯಿಂದ ಹೊರಬನ್ನಿ. ಭಗವಂತನೇ, ನನ್ನನ್ನು ನಿನ್ನ ಕೈಗೆ ಒಪ್ಪಿಸುತ್ತಿದ್ದೇನೆ. ನನ್ನ ಮೂಲಕ ನೀನೇ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡಿಸು ಅಂತ ಸಂಪೂರ್ಣವಾಗಿ ಶರಣಾಗಿ. ನೀವು ಆ ಶಕ್ತಿಗೆ ಜವಾಬ್ದಾರಿಯನ್ನು ವಹಿಸಿದಾಗ ನಿಮ್ಮ ಮೇಲಿರುವ ಒತ್ತಡದ ಪರ್ವತವೇ ಕರಗಿ ಹೋಗುತ್ತದೆ. 3. ಸದಾ ಕೃತಜ್ಞತೆಯ ಭಾವ ಬೆಳೆಸಿಕೊಳ್ಳಿ. ಆಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್. ಆ ಉನ್ನತ ಶಕ್ತಿಯನ್ನು ಸೆಳೆಯುವ ಅತ್ಯುತ್ತಮ ಬಲವಾದ ಕಾಂತ ಅಂತಂದರೆ ಕೃತಜ್ಞತೆ. ನಿಮಗೆ ಸಿಕ್ಕಿರುವ ಪ್ರತಿಯೊಂದು ಸಣ್ಣ ಖುಷಿಗೂ ಅವಕಾಶಕ್ಕೂ ಪ್ರತಿದಿನ ಧನ್ಯವಾದ ಹೇಳಿ. ನೀವು ಕೃತಜ್ಞರಾದಷ್ಟು ಆ ಬ್ರಹ್ಮಾಂಡವು ನಿಮಗೆ ಇನ್ನಷ್ಟು ಒಳ್ಳೆಯದನ್ನೇ ನೀಡುತ್ತಾ ಹೋಗುತ್ತದೆ. 4. ನೀವು ಎಂದಿಗೂ ಒಬ್ಬಂಟಿ ಅಲ್ಲ. ನೀವು ಎಷ್ಟೇ ಕತ್ತಲದಲ್ಲಿ ಇದ್ದರೂ, ಎಷ್ಟೇ ಕಷ್ಟದಲ್ಲಿ ಇರಲಿ, ನಾನು ಒಬ್ಬಂಟಿ ಅಲ್ಲ. ಆ ದೈವಿಕ ಶಕ್ತಿ ಸದಾ ನನ್ನ ಬೆನ್ನಿಗೆ ಇದೆ ಮತ್ತು ನನ್ನನ್ನು ರಕ್ಷಿಸುತ್ತಿದೆ ಅನ್ನೋ ನಂಬಿಕೆಯನ್ನು ನಿಮ್ಮ ಉಸಿರಾಗಿಸಿಕೊಳ್ಳಿ. ಈ ಒಂದು ನಂಬಿಕೆ ಸಾಕು. ಪ್ರಪಂಚದ ಯಾವುದೇ ಮೂಲೆಯಲ್ಲಿ, ಎಂತಹದ್ದೇ ಪರಿಸ್ಥಿತಿಯಲ್ಲಿ ಇದ್ದರೂ ನೀವು ಧೈರ್ಯವಾಗಿ ಎದ್ದು ನಿಲ್ಲಬಹುದು. ಫ್ರೆಂಡ್ಸ್, ನಮ್ಮೊಳಗಿನ ಸಕಾರಾತ್ಮಕ ಆಲೋಚನೆಗಳು ನಮ್ಮನ್ನು ಆ ಬ್ರಹ್ಮಾಂಡದ ಅನಂತ ಶಕ್ತಿಯೊಂದಿಗೆ ಜೋಡಿಸುವ ಸೇತುವೆಯಾಗಿವೆ ಅನ್ನೋದನ್ನು ಈ 17ನೇ ಅಧ್ಯಾಯವು ಅತ್ಯಂತ ದಿವ್ಯವಾಗಿ ವಿವರಿಸುತ್ತದೆ. ಫ್ರೆಂಡ್ಸ್, ಇಲ್ಲಿಗೆ ನಾರ್ಮನ್ ವಿನ್ಸೆಂಟಿ ಪೀಲ್ ಅವರ ದ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ಅಂದರೆ ಸಕಾರಾತ್ಮಕ ಚಿಂತನೆಗಳ ಶಕ್ತಿ ಪುಸ್ತಕದ ಸಂಪೂರ್ಣ 17 ಅಧ್ಯಾಯಗಳ ಸಾರಾಂಶ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಈ ಪುಸ್ತಕದಲ್ಲಿರುವ ಪ್ರತಿಯೊಂದು ತತ್ವವು ಕೇವಲ ಕೇಳಿ ಮರೆಯುವಂಥದ್ದು ಅಲ್ಲ, ಬದಲಾಗಿ ಪ್ರತಿದಿನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಶಕ್ತಿಶಾಲಿ ಜೀವನದ ಪಾಠಗಳಾಗಿವೆ. ಹಿಂದೆ ನಿಮ್ಮ ಮನಸ್ಸಿನೊಳಗಿನ ನಕಾರಾತ್ಮಕತೆಯನ್ನು ಕಿತ್ತೆಸೆದು ಸಕಾರಾತ್ಮಕತೆ, ಪಾಸಿಟಿವ್ ಥಿಂಕಿಂಗ್ನ ಹೊಸ ಪಯಣವನ್ನು ಶುರು ಮಾಡಿ. ಈ ವಿಡಿಯೋದಲ್ಲಿನ 17 ಅಧ್ಯಾಯಗಳಲ್ಲಿ ಯಾವ ಅಧ್ಯಾಯ ನಿಮಗೆ ಅತಿ ಹೆಚ್ಚು ಸ್ಫೂರ್ತಿ ನೀಡಿತು ಮತ್ತು ನಿಮ್ಮ ಜೀವನಕ್ಕೆ ಯಾವುದು ಹತ್ತಿರವಾಗಿದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ಸುದೀರ್ಘ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಸಹಾಯ ಮಾಡಿದೆ ಅಂತ ಅನಿಸಿದರೆ ತಪ್ಪದೇ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರು ಮತ್ತು ಫ್ಯಾಮಿಲಿ ಮೆಂಬರ್ಗೆ ಇದನ್ನು ಶೇರ್ ಮಾಡಿ. ನೀವಿನ್ನು ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಕೈ ಜೋಡಿಸಿ. ಹಾಗೆ ಇದೇ ಥರ ಹೊಸ ವಿಡಿಯೋಗಳನ್ನು, ಬೇರೆ ವಿಡಿಯೋಗಳನ್ನು ತರೋದಕ್ಕೆ ನನಗೆ ಸ್ಫೂರ್ತಿ ನೀಡಿ. ಇಷ್ಟು ಟೈಮ್ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.